ಮೈಸೂರಿನಿಂದ ಮಾಯಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಾಯಪ್ಪನವರೇ. ಸರ್ ನಮಸ್ಕಾರ. ಮಾಯಪ್ಪನವ್ರೆ, ಏನು ಅನ್ಸುತ್ತೆ ರೀ ಮಾಯಪ್ಪನವ್ರೆ ಮೈಸೂರಿನಲ್ಲಿ? ಸರ್ ಮೊದಲು ನಾನು ನಿಮ್ಮ ಪವರ್ ಟಿವಿ ಅವ್ರಿಗೆ ಧನ್ಯವಾದ ಹೇಳಕ್ ಶುರು ಮಾಡ್ತೀನಿ ಸರ್. ಬಾರಿ ಬಂದ್ ಮಾಡಿದಾಗ ನಮಗೆ ಭಾರಿ ಬೇಜಾರಾಗೈತಿ ವಿಚಾರದಲ್ಲಿ. ಎಲ್ಲ ನೇರವಾಗಿ ನಿರಂತರವಾಗಿ ನೀವು ನ್ಯೂಸ್ಗಳನ್ನ ಹಾಕ್ತಾ ಇದ್ರಿ. ಅಂತದ್ರಲ್ಲಿ ನಿಮ್ಮ ನ್ಯೂಸ್ ಚಾನೆಲ್ಗೆ ಯಾವಾಗ ಈ ತರ ಬಂತು ಆಗ ಭಾರಿ ಬೇಜಾರಾಗಿತ್ತು. ಈಗ ಭಾರಿ ಖುಷಿಯಾಗಿರೋಂಥ ವಿಚಾರ ಸರ್ ಇದು. ಥ್ಯಾಂಕ್ ಯು ಮಾಯಪ್ಪನವರೇ. ಸರ್ ಈಗ ಆಯ್ತು, ಏನೋ ಅವರ ಮಗ ಏನೇ ಮಾಲಲ್ಲಿ GT ಮಾಲಲ್ಲಿ ಒಬ್ಬ ಬಡ ರೈತ ಬಂದು ಇದ್ ಮಾಡಿದಾಗ ಒಳಗಡೆ ಅಲೋ ಮಾಡಿದೆ, ಏನು ಅವ್ರಿಗೆ ಅವಮಾನ ಮಾಡೋರೆ. ಏನಿಲ್ಲ ಸರ್, ಈಗ ಮಗ ಬಂದು ಬೆಂಗಳೂರು ಸೆಟ್ಲ್ ಆಗಿರ್ತಾನೆ. ಏನೋ ತಂದೆ ತಾಯಿ ಬಂದಾಗ ನಮ್ಮ ತಂದೆನ ಕರ್ಕೊಂಡೋಗಿ ಒಂದು ಪಿಕ್ಚರ್ ತೋರಿಸ್ಬೇಕಂದ್ರು ಒಂದು ಈ ರೀತಿ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಭಾರಿ ದುರಂತ ಅದು. ಹೌದು. ಮೇನ್ ನಾವೇನಾದ್ರೆ ಎಲ್ಲಾ ಮೈಸೂರು ಬೆಂಗಳೂರಿನಲ್ಲಿ ಹುಟ್ಟು ಬಂದವರೇ ಕೂಡ ಅಲ್ಲಿ ಮಾಲ್ಗೆ ಹೋಗ್ತಾ ಇಲ್ಲ. ಎಲ್ಲ ಹೋಗಿ ಹಳ್ಳಿಗಳಿಂದ ಸೆಟ್ಲ್ ಆಗಿದವರು ಹೋಗಿರ್ತಾರೆ, ಆ ಮಾಲ್ಗಳಿಗೆ ಹೋಗ್ತಾ ಇರ್ತಾರೆ. ನಾವು ಮಾಲ್ನ ಬಂದ್ ಮಾಡ್ಬೇಕು ಅದು ಇದು ಅಂತ ಸರ್ಕಾರ ಬಿಟ್ಟು ಏನು ನಾವು ಹಳ್ಳಿಯಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತೀವಿ ಆ ಮಾಲ್ ಹೋಗೋದನ್ನ ಸ್ಟಾಪ್ ಮಾಡಿದ್ರೆ ಸಾಕು ಸರ್, ಅವ್ರಿಗೆ ಸರಿಯಾಗಿ ಪಾಠ ಆಗುತ್ತೆ. ಈ ತರ ಯಾವ ಮಾಲ್ನವರು ಆ ತರ ಮಾಡಬಾರ್ದು. ಹೌದು ಮಾಯಪ್ಪನವ್ರೆ, ನಿಜ. ಹಂಗಾಗಿ ಏನು ನಾವೆಲ್ಲ ಏನು ಸಿಟಿಯಿಂದ ಸಿಟಿಲಿ ಇದೀವಿ, ಎಲ್ಲ ಹಳ್ಳಿಯವರು ನಾವು ಹೋಗಿ ಸೆಟ್ಲ್ ಆಗಿರ್ತೀವಿ. ನಮ್ಮ ಅಪ್ಪ ಅಮ್ಮ ಬಂದಾಗ ಒಂದ್ ಮಾಲ್ ಕರ್ಕೊಂಡೋಗಿ ಅವ್ರಿಗೆ ಏನೋ ಒಂದು ಖುಷಿ ಆಗುತ್ತೆ. ಒಂದ್ ದಿವಸ ಕರ್ಕೊಂಡೋಗಿ ನಾವು ಮಾಲಲ್ಲಿ ತೋರ್ಸಕ್ಕಾಗಲ್ಲ ಅಂದ್ರೆ ಇವರು ಎಲ್ಲಾರನ್ನು ಬ್ಯಾನ್ ಮಾಡ್ಬಿಡಿ. ಎಲ್ಲ ಏನು ಸಿಟಿಲಿ ಹುಟ್ಟಿ ಬೆಳೆದವ್ರೆ ಅವ್ರನ್ನ ಮಾತ್ರ ಅಲೋ ಮಾಡ್ಲಿ ಬಿಡಿ, ಬಾಕಿ ಹಳ್ಳಿಯಿಂದ ಬಂದು ಯಾರು ಸೆಟ್ಲ್ ಆಗವ್ರೆ ಅವ್ರು ಯಾರು ಬರಬೇಡಿ ಅಂತ ಬ್ಯಾನ್ ಮಾಡ್ಬೇಡಿ ಅವ್ರೇನೆ. ಅದಕ್ಕೆ ಏನು ಈ ನಮ್ಮ ಹಳ್ಳಿಯಿಂದ ಹೋಗಿ ಸೆಟ್ಲ್ ಆಗವ್ರೆ ಅವ್ರು ಹೋಗೋದನ್ನ ಮೊದ್ಲು ಮಾಲ್ಗೆ ಹೋಗೋದನ್ನ ಸ್ಟಾಪ್ ಮಾಡ್ಬಿಟ್ರೆ ಅವ್ರಿಗೆ ಒಂದು ಸಣ್ಣ ಪಾಠನಾರು ಆಗುತ್ತೆ ಸರ್. ಮಾಯಪ್ಪನವ್ರೆ, ನಾನು ಹೇಳ ಮಾಲ್ಗೆ ಹೋಗೋ ಸ್ಟಾಪ್ ಮಾಡೋದಲ್ಲ ಮಾಯಪ್ಪನವ್ರೆ. ಅನ್ನದಾತರ ಮಕ್ಕಳು, ಬೆಂಗಳೂರಲ್ಲಿರುವವರು, ಸೆಟ್ಲ್ ಆಗಿರೋರು ಎಲ್ಲರೂ ಒಂದು ದಿನ ಅಥವಾ 2 ದಿನ ಧೋತಿ ಹಾಕೊಂಡು ಹೋಗ್ಬಿಡ್ಬೇಕು ಸರ್ ಮಾಲ್ಗೆ. ಯಾಕೆ ಬಿಡಲ್ಲ ಅನ್ನೋದು ನೋಡ್ಬಿಡ್ಬೇಕು ಸರ್. ಸರ್ ಇಲ್ಲ ಬಿಡ್ತಾರೆ ಸರ್. ಈಗ ಯಾರೋ ಒಬ್ರು ಹಿಂದೆ ರೈತರು ಮಾತಾಡಿದ್ರು, ನಮ್ಮ ಸಿದ್ದರಾಮಯ್ಯವ್ರು ಹೋದ್ರೆ ಅದು ಏನು ಇದು ಹೋದ್ರೆ ಅವರೇ ಎಲ್ಲಾನು ಅರೇಂಜ್ ಮಾಡಿ ಅದಕ್ಕೆ ಬೇಕಾದೆಲ್ಲ ಸಿದ್ಧತೆ ಮಾಡಿ ಒಳಗಡೆ ಕರ್ಕೋತಾರೆ. ಒಬ್ಬ ರೈತ ಒಂದು ಪಂಚೆ ಹಾಕೊಂಡವ್ರು ಅಲೋ ಮಾಡಲ್ಲ ಅಂದ್ರೆ ಅವ್ರೇನೋ ಒಂದು ವಸ್ತ್ರ ಸಮೇತ ಮಾಡಿದಾರೆ ಅಲ್ಲಿ. ಎಸ್ ಥ್ಯಾಂಕ್ ಯು ಮಾಯಪ್ಪನವ್ರೆ. ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ನೀವು ಮಾತಾಡಿದ್ದಕ್ಕೆ. ನಮಸ್ಕಾರ ಸರ್. ಹೇಳಿ ವೀರಯ್ಯನವರೇ, ಘಟನೆ ನೋಡಿದ್ದೀರಿ ಅನ್ಕೊಂಡಿದ್ದೀನಿ, ಏನು ಅನ್ಸುತ್ತೆ ರೀ? ಅಲ್ಲ ಸರ್, ಪಂಚಿಗೆ ಮರ್ಯಾದೆ ಇಲ್ಲ ಅಂದ್ರೆ ದೇಶದಲ್ಲಿ ಯಾವುದಕ್ಕೂ ಮರ್ಯಾದೆ ಅಲ್ವಾ? ಮಾಲಿನವರು ಪಂಚೆ ಹಾಕೊಂಡು ಹೋದರಿಗೆ ಡ್ರೆಸ್ ಕೊಟ್ಬಿಡ್ಬೋದಲ್ಲ ಅಲ್ಲೇ. ಹೌದು. ಪಂಚೆ ಇಲ್ಲಿ ಹುಟ್ಟಿದ್ರಿ, ನೀವು ಡ್ರೆಸ್ ಕೊಡ್ರಿ, ನಮ್ ಡ್ರೆಸ್ ಹಾಕೊಳ್ರಿ, ಹೋಗಿ ಬಂದ್ಮೇಲೆ ನಿಮ್ ಡ್ರೆಸ್ ಹಾಕೊಂಡು ಹೋಗ್ರಿ ಅಂತ ಹೇಳ್ಬೋದಲ್ಲ. ನಿಜ ಇದು ಯಾಕೆ? ಹೌದು, ಇದೆಲ್ಲ ಅಹಂಕಾರದ ಪರಮಾವಧಿ ಸರ್. ಅಹಂಕಾರ ಅನ್ನೋದು ಮೆರೆದಾಡ್ದಾಗ ಅಹಂಕಾರ ಅಂತಂದ್ರೆ ಎಲ್ಲದರಲ್ಲೂ ಅಹಂಕಾರ ತೋರಿಸಿದ್ರೆ, ಎಲ್ಲದರಲ್ಲೂ ಗೋಲ್ಮಾಲ್ ಆದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರಿಗೆ ಬರಬಾರ್ದ? ಅದೇ ಪ್ರಶ್ನೆ ಇಲ್ಲ. ಇವ್ರು ಬೆಂಗಳೂರಿಗೂ ಬರಕ್ ಪಂಚೆ ಉಟ್ಕೊಂಡ್ರೆ ಬೆಂಗಳೂರಿಗೆ ಬರಂಗಿಲ್ಲ ಅಂತ ರೂಲ್ಸ್ ಮಾಡ್ಬಿಟ್ರೆ ಅದೇ ಮತ್ತೆ ಅಲ್ಲಿರ್ತಕ್ಕಂಥ ಇವೆಂಟ್ಸ್ ಯಾವ ನೋಡಬಾರ್ದಾ? ನಿಜ. ಥ್ಯಾಂಕ್ ಯು ವೀರಯ್ಯನವರೇ ಕರೆ ಮಾಡಿದ್ದಕ್ಕಾಗಿ. ತಿಪ್ಪೇಸ್ವಾಮಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ಹಲೋ, ನಮಸ್ಕಾರ ರೀ ಸರ್. ಹಲೋ ನಮಸ್ಕಾರ ಸರ್. ಅದು ಪಂಚಾಯತ್ ತೋರಿಸಿದ್ರೆ ಅವ್ರ ಅಪ್ಪನ ಕರ್ಕೊಂಡು ಮಗ ಹೋಗಿದ್ದಾನೆ ಮಾಲಿಗೆ, ಒಳಗೆ ಬಿಟ್ಟಿಲ್ಲ. ಅವ್ರ ಪಂಚಾಯತ್ ಬಗ್ಗೆ ಒಂಥರ ಅವಮಾನ ಮಾಡಿದ್ರು. ಸ್ವಲ್ಪ ಅವ್ರನ್ನ ಇದು ಮಾಡ್ಕೋಬೇಕು ಸರ್. ಹೌದು. ಅವ್ರ ಬಗ್ಗೆ ಇದನ್ನ ಪರಿಶೀಲನೆ ಮಾಡಬೇಕು ಸರ್. ಎಸ್ ಸರ್. ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರು ಕರೆ ಮಾಡಿದ್ದಕ್ಕಾಗಿ. ಈಗ ಯಾರು ತಪ್ಪು ಅಂತ ಒಂದು ಪ್ರಶ್ನೆ. ಈಗ ಮಗ ಬೆಂಗಳೂರಿಗೆ ಬಂದಿತ್ತಪ್ಪ ಅಥವಾ ತಂದೆ ನನ್ನ ಕರ್ಕೊಂಡು ಮಾಲ್ಗೆ ಹೋಗಿತ್ತಪ್ಪ, ಈ GT ಮಾಲಲ್ಲಿ ಸಿನಿಮಾ ಬುಕ್ ಮಾಡಿತ್ತಪ್ಪ, ಪಾಪ ಬೇರೆ ಕಡೆ ಯಾವುದಾದ್ರೂ ಥಿಯೇಟ್ರಲ್ಲಿ ಬುಕ್ ಮಾಡಿದರೆ ರಾಜನ ಹಾಗೆ ನೋಡ್ಕೊಂಡು ರಾಜನಾಗ ವಾಪಸ್ ಬರ್ಬೋದಿತ್ತು. ಇಂಥ GT ಮಾಲ್ಗೆ ಹೋಗಿ ಸಿನಿಮಾ ಬುಕ್ ಮಾಡಿತ್ತಪ್ಪ, ಅಥವಾ ಆ ತಂದೆ ಬೆಂಗಳೂರಿಗೆ ಬಂದಿತ್ತಪ್ಪ, ಮಗ ಸಿನಿಮಾ ಕರ್ದ ಅಂಥೇಳಿ ಮಗನ ಜೊತೆಗೆ ಹೋಗಿತ್ತಪ್ಪ, ತನ್ನ ಊರಿನ ಅಥವಾ ತನ್ನ ಜಾನಪದ ಶೈಲಿಯ ಪಂಚೆ ಉಟ್ಕೊಂಡು ತಲೆಗೊಂದು ರುಮಾಲ್ ಕಟ್ಕೊಂಡು ನಿಲುವಂಗಿ ಹಾಕೊಂಡು ಹೋಗಿತ್ತಪ್ಪ, ಯಾರ್ದ್ರಿ ತಪ್ಪು? ಮುಂದಿನ ಕಾಲರ್ ಇದ್ದಾರೆ, ಸಿದ್ದನಗೌಡ್ರು. ನಮಸ್ಕಾರ ಗೌಡ್ರೆ. ಮಾಲಕ್ ಬಿಡಲ್ಲ ಅಂದ್ರೆ ಈಗ ಇದು ತಂದೆ ತಾಯಿ ಕರ್ಕೊಂಡು ಹೋಗೋದೇ ತಪ್ಪಾಗ್ಬಿಡುತ್ತೆ ಅಲ್ಲ ಸರ್ ಇದ್ರಲ್ಲಿ. ಅದೇ ಹೇಳ್ತಾ ಇದೆ ಸರ್ ನಾನೀಗ. ಅಲ್ಲ ಸರ್, ಈಗ ತಾಯಿ ಕರ್ಕೊಂಡು ಹೋದ್ರೆ ಅದೇ ಪ್ಯಾಂಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕಾ ಇವ್ರು ಹೇಳೋದು? ನೋಡಿ ಹಂಗಂದ್ರೆ ಅರ್ಧ ಬಟ್ಟೆ ಹಾಕೊಂಡ್ ಬರ್ತಾರಲ್ಲ ಅವ್ರನ್ನೆಲ್ಲ ಬಿಡ್ತಾರಲ್ಲ ಸರ್. ಅಲ್ವಾ? ನೋಡಿ ವಿಪರ್ಯಾಸ ಅದು. ವಿಪರ್ಯಾಸ. ಚಡ್ಡಿ ಹರಕು ಬಟ್ಟೆ ಹಾಕೊಂಡ್ ಬರ್ತಿರ್ತಾರ, ಇದಕ್ಕೆ ಪ್ಯಾಂಟ್ ಎಲ್ಲ ಹರ್ಕೊಂಡ್ ಬಂದಿರ್ತಾರೆ, ಅವ್ರನ್ನೆಲ್ಲ ಬಿಡ್ತಾರೆ.
ಈ ರೈತರ ಅನ್ನೋದು ಹೆಸರಿಗೆ ಮಾತ್ರ ರೈತರ ಹಂಗಂದ್ರೆ ಇವ್ರಿಗೆ ನಿಜ. ರೈತರದೆಲ್ಲ ಐಟಮ್ ಬೇಕು, ಮಾರಕ್ಕೆಲ್ಲ ಬೇಕು ಅವ್ರಿಗೆ. ನಿಜ ಸಿದ್ದನಗೌಡ್ರೆ, ಥ್ಯಾಂಕ್ ಯು ಕರೆ ಮಾಡಿದ್ದು.